ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಲ್ಲ, ಎರಡಲ್ಲ, ಸುಮಾರು 4 ಕಂತುಗಳ ಬಿಡುಗಡೆ ಆಗಬೇಕಾಗಿದೆ ಮತ್ತು ಅದನ್ನ ಬಿಡುಗಡೆ ಮಾಡಲಿಕ್ಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ವೈಯಕ್ತಿಕವಾಗಿ ಸ್ಪಷ್ಟನೆ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೊಸ ಸಿಎಂ, ಹೌದು, ಹೊಸ ಬೆಳವಣಿಗೆ, ಹೊಸ ಬದಲಾವಣೆಗಳು, ಹೊಸ ನಡೆಗೆ, ವೇಗವಾದಂತಹ ನಡಿಗೆಯನ್ನ ನಾವು ಡಿ.ಕೆ. ಶಿವಕುಮಾರ್ ಅವ್ರದ್ದು ಕಾಣ್ತಾ ಇದೀವಿ. ಸೊ ಪ್ರತಿಯೊಂದು ಯೋಜನೆಗಳಲ್ಲಿ ದೊಡ್ಡದಾಗಿ ಬದಲಾವಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಅನ್ನುವಂತಹ ಮಾತು ಬರುತ್ತೆ. ಯಾಕೆ ಅಂತ ಹೇಳೋದಾದ್ರೆ ಅಷ್ಟು ವೆರಿಫಿಕೇಶನ್ ನಡ್ತಾ ಇದೆ ಮತ್ತು ಒಂದು ದೊಡ್ಡ ಬದಲಾವಣೆ. ಬಯೋಮೆಟ್ರಿಕ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರಬಹುದು. ಅದನ್ನು ಕೂಡ ಜಾರಿ ಮಾಡಿಬಿಟ್ರು. ಮತ್ತೊಂದು ಸಾರಿ ವೆರಿಫಿಕೇಶನ್ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೀತಾ ಇದೆ. ಸೊ ಯಾರು ಉಳಿತೀರಿ, ಯಾರು ಹೊರಗಡೆ ಹೋಗ್ತೀರಿ, ಅದನ್ನ ನೀವೇ ಖುದ್ದಾಗಿ ತಿಳ್ಕೊಳ್ಬೇಕು. ಏನು ತಪ್ಪಾಗಿದೆ ಅದನ್ನ ಸರಿ ಮಾಡಿಕೊಳ್ಳೇಬೇಕು. ಯಾಕಂದ್ರೆ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ನಿಮಗೆ ಎಲ್ಲ ಪೆಂಡಿಂಗ್ ಕಂತುಗಳ ಜೊತೆಗೆ ಮುಂದೆ ಬರತಕ್ಕಂತಹ ಹೆಚ್ಚುವರಿ ಕಂತುಗಳನ್ನ ಅಡ್ವಾನ್ಸ್ ಆಗಿ ಜಮಾ ಮಾಡಿದ್ರು ಮಾಡಬಹುದು. ಯಾಕಂದ್ರೆ ಎಲೆಕ್ಷನ್ ಸಮೀಪ ಬಂದ ಹಾಗೆ ಸರ್ಕಾರ ಆದಷ್ಟು ದುಡ್ಡನ್ನ ಹೆಚ್ಚಾಗಿ ಕ್ಲಿಯರ್ ಆಗಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನಿದೆ ಅಂತಹ ಮಾಹಿತಿ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಆಗ ಮಾತ್ರ ನಿಮಗೆ ಎಲ್ಲ ಕಂತುಗಳು ಜಮಾ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ರೆ ಮಾತ್ರ ದುಡ್ಡು ಜಮಾ ಆಗೋದಲ್ವಾ. ನೀವು ಉಳಿಲಿಕ್ಕೆ ಏನೇನ್ ಮಾಡಬೇಕು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲಿಗೆ ನಾವು ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳ ಬಗ್ಗೆ ತಿಳ್ಕೊಳ್ಳೋಣ. ತದನಂತರ ಮುಂದಿನ ಪ್ರೊಸೆಸರ್ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಾವು ಹೋದ ವರ್ಷಕ್ಕೆ ಹೋಗಬೇಕು. ಯಾಕಂದ್ರೆ ಈ ವರ್ಷದಲ್ಲಿ ಕೂಡ ಪೆಂಡಿಂಗ್ ಉಳಿದಿದೆ ಮತ್ತು ಹೋದ ವರ್ಷದಲ್ಲಿ ಕೂಡ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಸರಿಯಾಗಿ. ಇಲ್ಲಿವರೆಗೂ ಕೂಡ ನಿಮಗೆ ಬಂದಿರತಕ್ಕಂತಹ ಕಂತುಗಳು 30. ಆ 30 ಕಂತುಗಳಲ್ಲಿ 2 ತಿಂಗಳ ಹಣವನ್ನ ಸರ್ಕಾರ ಕೊಡದೆ ದುಡ್ಡನ್ನ ತನ್ನ ಹತ್ರನೇ ಇಟ್ಕೊಂಡು ಯಾಮಾರಿಸ್ಬಿಟ್ಟಿದೆ. ಹೌದು, 2025ಕ್ಕೆ ನಾವು ಹೋಗಬೇಕು. ಅದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಆಗತ್ತೆ. ನಿಮಗೆ ಮೊದಲಿಗೆ ಅನ್ನಭಾಗ್ಯ ಪ್ರಾರಂಭ ಆದಾಗ ನಿಮಗೆ ದುಡ್ಡನ್ನ DBT ಮುಖಾಂತರ ಜಮಾ ಮಾಡ್ತಿದ್ರು. ಪ್ರತಿಯೊಬ್ಬರಿಗೂ ಕೂಡ 170 ರೂಪಾಯಿದಂತೆ. ಅದಾದ ಬಳಿಕ ಹೋದ ವರ್ಷದ 2025ರ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅಕ್ಕಿಯನ್ನ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಕೇಂದ್ರದ ಹತ್ರ ದಾಸ್ತಾನು ಇತ್ತು. ಕೇಂದ್ರ ಸರ್ಕಾರ ನಮ್ಮಿಂದ ನೀವು ಖರೀದಿ ಮಾಡಬಹುದಂತ ಹೇಳಿತ್ತು. ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಬಳಿ ಖರೀದಿ ಮಾಡಿ ನಿಮಗೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ 10 kg ಅಕ್ಕಿ, ಅಂದ್ರೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ, ಇನ್ನು ರಾಜ್ಯ ಸರ್ಕಾರ ಮಾತು ಕೊಟ್ಟಿತ್ತಲ್ವಾ, ಖರೀದಿ ಮಾಡಿಕೊಂಡು 5 kg ಅವರು ಕೂಡ ವಿತರಣೆ ಮಾಡಿದ್ರು. ಟೋಟಲ್ 10 kg ಅಕ್ಕಿಯನ್ನ 5 ಜನ ಇದ್ದಂಥವರಿಗೆ 50 kg, 6 ಜನ ಇದ್ದಂಥವರಿಗೆ 60 kg, 7 ಜನ ಇದ್ದಂಥವರಿಗೆ 70 kg ಅಕ್ಕಿಯನ್ನ ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ಎಲ್ಲರ ಗಮನ ಅನ್ನಭಾಗ್ಯ ಯೋಜನೆಯ ಕಡೆಗೆ. ಅದೇ ಸಿಚುವೇಶನ್ ಅಲ್ಲಿ ಸರ್ಕಾರ 2 ತಿಂಗಳ ಹಣವನ್ನ ಕೊಡೋದೇ ಇಲ್ಲ. ಅದೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಕೊಡಬೇಕಾಗಿತ್ತು. ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಸರ್ಕಾರ ಜಮಾ ಮಾಡಿಬಿಡುತ್ತೆ. ಹೀಗಾಗಿ 2 ತಿಂಗಳ ಹಣವನ್ನ ಯಾಮಾರಿಸ್ಬಿಡುತ್ತೆ. ಇದೆಲ್ಲವೂ ಕೂಡ ಮಾಹಿತಿಯನ್ನ ಬಿಜೆಪಿ ನಾಯಕರು ಕಲೆಕ್ಟ್ ಮಾಡಿಕೊಂಡು ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಂದಿಟ್ಟು ಪ್ರಶ್ನೆಯನ್ನ ಮಾಡ್ತಾರೆ. 2 ತಿಂಗಳ ಹಣ ಎಲ್ಲಿ ಹೋಯ್ತು? ಆ 2 ತಿಂಗಳದ 5,000 ಕೋಟಿ ಹಣ. ಒಂದು ಕಂತಿಗೆ 2,500 ಕೋಟಿ ಬೇಕಂದ್ರೆ 2 ತಿಂಗಳ ಹಣಕ್ಕೆ 5,000 ಕೋಟಿ ಹಣ ಬೇಕು. ಸೊ ಹೀಗಾಗಿ ಆ 5,000 ಕೋಟಿ ಹಣವನ್ನ ನೀವು ನುಂಗಾಕಿದ್ರ ಅಥವಾ ನಿಮ್ಮ ಸರ್ಕಾರ ನುಂಗಾಕಿತ ಅಥವಾ ನಿಮ್ಮ ಹಣಕಾಸು ಇಲಾಖೆ ನುಂಗಾಕಿತ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾರೆ. ಸೊ ಮೊದಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇಲ್ಲ ನಾನು ಕೊಟ್ಟಿದ್ದೀನಿ, ನಾನು ಕ್ಲಿಯರ್ ಮಾಡಿದ್ದೀನಿ, ಎಲ್ಲ ಕಂತುಗಳು ಕೂಡ ಈಗ ಕ್ಲಿಯರ್ ಆಗಿದ್ದಾವೆ. ಸದ್ಯದಲ್ಲಿ 2-3 ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು. ಆ ಸಂದರ್ಭದಲ್ಲಿ ಅವುಗಳನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಬಿಜೆಪಿ ನಾಯಕರು ಅದನ್ನ ಕೇಳೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿತ್ತು. 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತಾನೂ ಕೂಡ ಗೊತ್ತಿತ್ತು. ಸೊ ಹೀಗಾಗಿ ಅದರ ಬಗ್ಗೆ ಪ್ರೂಫ್ ತೆಗೆದುಕೊಂಡು ಬಂದಿದ್ರು. ಅದನ್ನ ನೋಡಿದ್ರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದಾಗ
ಸಂಪೂರ್ಣ ಡೀಟೇಲ್ಸು ಅದರ ಬಗ್ಗೆ ಮಾಹಿತಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನದಲ್ಲಿ ಬರುತ್ತೆ. ಹೌದು, 2 ತಿಂಗಳನ್ನ ಪೆಂಡಿಂಗ್ ಉಳಿದಿದೆ. ಸೊ ನನ್ನ ಗಮನದಲ್ಲಿ ಇರಲಿಲ್ಲ. ಈಗ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಮಾಹಿತಿ ಹೊರಬಿತ್ತು. ನಾವು ಈ ಒಂದು ಕಂತುಗಳನ್ನು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನ ಬಿಜೆಪಿ ನಾಯಕರಿಗೆ ಕೊಡ್ತಾರೆ. ಜೊತೆಗೆ ಮಹಿಳೆಯರಿಗೆ ಇದೆಲ್ಲವೂ ಕೂಡ ಗೊತ್ತಾದ ತಕ್ಷಣ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರ ನಮ್ಮ ದುಡ್ಡನ್ನ ಹೊಡ್ಕೊಂಡಿದೆ, ನಮ್ಮನ್ನ ಯಾಮಾರಿಸಿದೆ ಅನ್ನುವಂತಹ ಆಕ್ರೋಶಗಳು ಬಂದ್ವು ಆ ಸಂದರ್ಭದಲ್ಲಿ. ಈಗ ಆ ದುಡ್ಡನ್ನ ಕೊಡ್ತೀವಂತ ಹೇಳಿನೇ ಇಲ್ಲ ಅಂದ್ರೂ 4-5 ತಿಂಗಳಾಯಿತು. ಆದರೆ ಇನ್ನೂ ಕೂಡ ಆ ದುಡ್ಡು ಬಂದಿಲ್ಲ. ಆ 2 ತಿಂಗಳ ಹಣ ಇನ್ನಾದರೂ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಮಾತ್ರ ಬಿಜೆಪಿ ನಾಯಕರು ಮಾಡ್ತಾನೆ ಇದ್ದಾರೆ. ಅವುಗಳನ್ನು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನು 2 ತಿಂಗಳ ಒಳಗಾಗಿ ಅವುಗಳನ್ನು ಕ್ಲಿಯರ್ ಮಾಡ್ತೀನಿ. ಆದರೆ ಈಗ ಸದ್ಯದಲ್ಲಿ ಯಾವ್ಯಾವ ತಿಂಗಳನ್ನ ಪೆಂಡಿಂಗ್ ಉಳಿದಿತ್ತು ನೋಡಿ ಈ ವರ್ಷದಲ್ಲಿ, ಅವುಗಳನ್ನು ಮೊದಲು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಈ ವರ್ಷದಲ್ಲಿ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂದ್ರೆ ಮೊದಲು ಎಲ್ಲಿವರೆಗೂ ಕೂಡ ಕ್ಲಿಯರ್ ಆಗಿದೆ ಅದನ್ನು ನಾವು ತಿಳ್ಕೊಳ್ಬೇಕು. ಈ ವರ್ಷದಲ್ಲಿ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ, ಫೆಬ್ರವರಿ ಅಂದರೆ 29 ಅದು ಕೂಡ ಕ್ಲಿಯರ್ ಆಗಿದೆ. ಇನ್ನು 30ನೇ ಕಂತು ಈಗಾಗಲೇ ಒಂದು ಬಕ್ರೀದ್ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಯಿತು. 30ನೇ ಕಂತು ಅದು ಕೂಡ ಕ್ಲಿಯರ್ ಆಗಿದೆ. ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ. ಹೌದು, 2 ತಿಂಗಳ ಹಣವನ್ನು ಮೊದಲು ಕ್ಲಿಯರ್ ಮಾಡ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಆ 2 ತಿಂಗಳ ಹಣ ಇದೆ ಏಪ್ರಿಲ್ 31 ಮತ್ತು ಮೇ 32ನೇ ಕಂತಿನ ಹಣವನ್ನು ಜಮಾ ಮಾಡಲಿಕ್ಕೆ ಮುಂದಾಗಿತ್ತು. ಈ 2 ತಿಂಗಳ 5,000 ಕೋಟಿ ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಾಗಿದೆ. ಇನ್ನು ಮುಂದಿರತಕ್ಕಂತಹ ಪ್ರೊಸೆಸರ್ ಎಲ್ಲವೂ ಕೂಡ ನಡೀತಾ ಇದೆ. ನಿಮಗೆ ದಿಢೀರನೆ 15 ಅಥವಾ 20 ದಿನಗಳಲ್ಲಿ 2 ತಿಂಗಳ ಹಣ ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೆ 1,22,00,000 ಫಲಾನುಭವಿಗಳಿಗೆ 4,4 ಸಾವಿರದಂತೆ ಜಮಾ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ 2 ತಿಂಗಳ ಜೊತೆಗೆ ಹೋದ ವರ್ಷದ 2 ತಿಂಗಳ ಹಣ 4 ತಿಂಗಳ ಹಣದ ಬಗ್ಗೆ ಕ್ಲಾರಿಟಿ ಸಿಗ್ತಾ ಈಗ ಜಮಾ ಆಗತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಈ 4,000 ಮತ್ತು 8,000 ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಮತ್ತು ಬಯೋಮೆಟ್ರಿಕ್ ಯಾಕೆ ಮಾಡಿಸ್ತಾ ಇದ್ದಾರೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, DK ಶಿವಕುಮಾರ್ ಅವರು ಬಂದ ತಕ್ಷಣವೇ ಒಂದು ಮಾಹಿತಿಯನ್ನು ಹೊರಡಿಸ್ತಾರೆ. ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ದಾರೆ, ಆದರೆ ಅವರ ಅಕೌಂಟ್ಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ, ಹೋಗ್ತಾ ಇದೆ. ಸರ್ಕಾರಕ್ಕೆ ಇವರು ಯಾಮಾರಿಸ್ತಾ ಇದ್ದಾರೆ. ತೀರಿ ಹೋದವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರವನ್ನು ತೆಗೆಸಿಲ್ಲ, ಸರ್ಕಾರಕ್ಕೆ ಆ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಇನ್ನೊಂದು ಸಾರಿ ಹೇಳಿ ಆ ಬಯೋಮೆಟ್ರಿಕ್ ಯಾರು ಮಾಡಿಸ್ತಾರೋ ಅವ್ರಿಗೆ ಮಾತ್ರ ದುಡ್ಡು ಕೊಡಿ. ಅಂದರೆ ಬಯೋಮೆಟ್ರಿಕ್ ಬದುಕಿದ್ದವರು ಮಾತ್ರ ಮಾಡಿಸ್ಲಿಕ್ಕೆ ಸಾಧ್ಯ, ಅಂದರೆ ತಂಬನ್ನು ಕೊಡ್ಲಿಕ್ಕೆ ಸಾಧ್ಯ. ಇನ್ನು ಬದುಕೇ ಇಲ್ಲ ಅಂದರೆ ಅವರು ಎಲ್ಲಿಂದ ಬಂದು ತಂಬು ಕೊಡ್ತಾರೆ? ಇನ್ನು ಯಾರ ಮನೆಯಲ್ಲಿ ಈ ರೀತಿ ಘಟನೆ ಆಗಿದೆ, ನಿಮ್ಮ ಮನೆಯಲ್ಲಿ ಇನ್ನೊಂದು ಹೆಣ್ಣು ಮಗಳಿದ್ರೆ ಅವರ ಹೆಸರನ್ನ ಮುಖ್ಯಸ್ಥೆಯ ಜಾಗದಲ್ಲಿ ಕೊಡಿ, ಮತ್ತೆ ನೀವು ರಿಟರ್ನ್ ದುಡ್ಡನ್ನ ಪಡ್ಕೊಳ್ತಾ ಹೋಗಿ. ಹೆಸರು ಸೇರ್ಪಡೆ, ಹೆಸರು ತೆಗೆದುಹಾಕೋದು ಇದೆಲ್ಲವೂ ಕೂಡ ಆಲ್ರೆಡಿ ರೇಷನ್ ಕಾರ್ಡ್ನಲ್ಲಿ ಅವಕಾಶ ಇದೆ. ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಆದರೆ ತಿದ್ದುಪಡಿ ಮಾಡುವಂತಹ ಅವಕಾಶ ಕೊಟ್ಟಿದೆ ಸರ್ಕಾರ. ನೀವು ಮಾಡಿಸ್ಕೊಳ್ಬಹುದು, ದುಡ್ಡನ್ನು ಕಂಟಿನ್ಯೂ ಆಗಿ ಪಡ್ಕೊಳ್ಬಹುದು. ಅದನ್ನು ಬಿಟ್ಟು ತೀರಿ ಹೋದವರ ಹೆಸರಿನಲ್ಲಿ ಈ ರೀತಿ ದುಡ್ಡನ್ನು ಜಮಾ ಮಾಡಬಹುದು. ನಿಮ್ಮಲ್ಲಿ ಒಂದು ಪ್ರಶ್ನೆ ಉಂಟಾಗಬಹುದು, ಜಮಾ ಮಾಡಿದ್ರು ಆ ದುಡ್ಡನ್ನು ಹೇಗೆ ತೆಗೆದುಕೊಳ್ತಾರೆ, ತೀರಿ ಹೋಗಿರ್ತಾರಲ್ಲ ಆ ವ್ಯಕ್ತಿ ಅಂತ ಕೇಳಬಹುದು. ಸ್ನೇಹಿತರ, ಈಗ ಡಿಜಿಟಲ್ ಯುಗ ಕಣ್ರಿ, ಹೀಗಾಗಿ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅವರ ಹೆಸರಲ್ಲೇ ಇರುತ್ತೆ, ಅವರ ಅಕೌಂಟ್ಗಳಲ್ಲಿ ಇದೇ ಇರುತ್ತೆ ಮತ್ತು ಅವರ ಮೊಬೈಲ್ ಕೂಡ ಇರುತ್ತೆ. ಆ ಮೊಬೈಲ್ನಲ್ಲಿ ಈ ರೀತಿ ಎಲ್ಲ ಆ್ಯಪ್ಗಳು ಇರ್ತವೆ. ಆ ಆ್ಯಪ್ನಿಂದ ದುಡ್ಡನ್ನು ಪಡ್ಕೊಳ್ಳೋದು ಅಂದರೆ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ವಹಿವಾಟು ಮಾಡಿ ಆ ದುಡ್ಡನ್ನು ಖರ್ಚು ವೆಚ್ಚಕ್ಕಾಗಿ ಬಳಸ್ತಾ ಇದ್ದಾರೆ. ಅಥವಾ ATM ಕಾರ್ಡ್ ಇರುತ್ತೆ, ಏನು ಇಲ್ಲ ಅಂದರು ಆ ATM ಕಾರ್ಡ್ನಿಂದಲೂ ಕೂಡ ಆ ವ್ಯಕ್ತಿಯ ಹೆಸರಿನಲ್ಲಿ ಆ ದುಡ್ಡನ್ನು ವಿಡ್ರಾಲ್ ಮಾಡಿಕೊಂಡು ಪಿನ್ ಗೊತ್ತಿದ್ರೆ ಸಾಕು, ಒಬ್ಬರಿಗಾದ್ರೂ ಗೊತ್ತಿರುತ್ತೆ. ಸೊ ಅದನ್ನು ಪಡ್ಕೊಂಡು ಮತ್ತೆ ಆ ದುಡ್ಡನ್ನು ಖರ್ಚು ವೆಚ್ಚಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದ್ದಾವೆ. ಈ ಒಂದು ವಿಷಯದ ಕುರಿತಾಗಿ ಸುಮಾರು 1,98,000 ಫಲಾನುಭವಿಗಳ ಒಂದು ಲಿಸ್ಟ್ ಒಂದು ಸಿಕ್ಕಿದೆ ಅಂತೆ. ಸೊ ಅದರಲ್ಲಿ ಯಾರು ಎಲಿಜಿಬಲ್ ಇಲ್ಲ ಕನ್ಫರ್ಮ್ ಮಾಡಿಕೊಂಡು ಸರ್ಕಾರ ಅವರೆಲ್ಲರನ್ನೂ ಕೂಡ ತೆಗೆದಾಕ್ತಾ ಇದೆ. ಅದಕ್ಕಾಗಿ ಬಯೋಮೆಟ್ರಿಕ್ ಮಾಡಿಸ್ಬೇಕಂತ ಅತಿ ಶೀಘ್ರದಲ್ಲಿ DK ಶಿವಕುಮಾರ್ ಅವರು ಅದನ್ನು ಜಾರಿ ಮಾಡಬೇಕಂತ ಹೇಳಿದ್ದಾರೆ. ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ನಿಮಗೆ ಹೇಳಿದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಯಾವತ್ತು ಹೇಳ್ತಾರೋ ಅವತ್ತೇ ನಾನು ತಿಳಿಸ್ಕೊಡ್ತೀನಿ. ಅಂದರೆ ಹೇಳಿದ್ದಾರೆ, ಆದರೆ ಜಾರಿ ಮಾಡಿಲ್ಲ. ಅದನ್ನು ಜಾರಿ ಮಾಡಿದ ತಕ್ಷಣ ಕರ್ನಾಟಕ 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಈ ಅವಕಾಶ ಮಾಡಿಕೊಡ್ತಾರೆ. ನೀವು ಅಲ್ಲಿ ಹೋಗಿ ಬಯೋಮೆಟ್ರಿಕ್ ಮಾಡಿಸ್ಕೊಂಡು ಬರ್ಬೋದು. ಅಥವಾ ನಿಮ್ಮ ರೇಷನ್ ಅಂಗಡಿಯಲ್ಲಿನೇ ಮತ್ತೊಂದು ಸಾರಿ ನೀವು ಒಂದು ಬಯೋಮೆಟ್ರಿಕ್ ಮಾಡಿಸ್ಬಹುದಾಗಿರುತ್ತೆ. ಎರಡರಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾರೆ. ಅದನ್ನು ಮಾಡಲೇಬೇಕು. ಅದನ್ನು ಮಾಡಿದರೆ ಮಾತ್ರ ದುಡ್ಡು ಜಮಾ ಆಗುತ್ತೆ. ಸೊ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದಾವೆ ಇಲ್ವಾ, KYC ಆಗಿದೆ ಇಲ್ವಾ, ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ವಾ,
ಇದೆಲ್ಲವೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ರೇಷನ್ ಸಿಗ್ತಾ ಇರುತ್ತೆ, ಆದರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ. ಯಾಕಂದರೆ ನಿಮ್ಮ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಇರುತ್ತೆ, ರೇಷನ್ ಕಾರ್ಡ್ನಲ್ಲಿ ಅಲ್ಲ. ಅದಕ್ಕಾಗಿ ಅಕ್ಕಿ ಸಿಗುತ್ತೆ, ಆದರೆ ನಿಮಗೆ ದುಡ್ಡು ಸಿಗೋದಿಲ್ಲ. ಅದಕ್ಕಾಗಿ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಬ್ಯಾಂಕಿಗೆ ಹೋಗಿ ಒಂದು ಸಾರಿ ವಹಿವಾಟು ಮಾಡಿಕೊಂಡ್ರೆ ಮತ್ತೆ ರಿಆಕ್ಟಿವ್ ಆಗುತ್ತೆ, ತದನಂತರ ನಿಮಗೆ ದುಡ್ಡು ಬರುತ್ತೆ. ಓಕೆ, ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.